ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ BLO ಆ್ಯಪ್ ಮೂಲಕ DSC ಅಪ್ಲಿಕೇಶನ್ಗಳನ್ನು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ DSC ಅಂತಂದರೆ ನೋಡ್ತಾ ಹೋಗೋಣ. DSC ಅಂತಂದರೆ ಡೆಮೋಗ್ರಫಿಕ್ ಸಿಮಿಲರ್ ಎಂಟ್ರಿ ಅಂತೇಳಿ. ಅಂತಂದರೆ ಈ ಡೆಮೋಗ್ರಫಿಕ್ ಸಿಮಿಲರ್ ಎಂಟ್ರಿ ಯಾವ ರೀತಿ ಇರುತ್ತೆ ಅಂತಂದರೆ, ಇದು ಬೇಸ್ಡ್ ಆಗಿ ಎಲೆಕ್ಟರ್ಸ್ ನೇಮ್ಗಳು ಮತ್ತು ಏಜ್, ರಿಲೇಷನ್ ನೇಮ್ ಇವುಗಳು ಒಂದೇ ರೀತಿ ಇರ್ತಕ್ಕಂಥದ್ದನ್ನು ಗುರುತಿಸಿ ಸಿಸ್ಟಮ್ ತಾನೇ ಇಲ್ಲಿ ಐಡೆಂಟಿಫೈ ಮಾಡಿ ನಿಮಗೆ ಕೊಡಲಾಗಿದೆ. ಇದು ಏನಪ್ಪ ಅಂತಂದರೆ ಸೇಮ್ ರೆಕಾರ್ಡ್ ಇರೋವಂಥವು. ಇನ್ನೊಂದು ಹೆಸರು ಅದು ವಿತಿನ್ ಪಾರ್ಟಲ್ಲಿ ಆಗಿರ್ಬೋದು, ನಿಮ್ಮದೇ ವಿಧಾನಸಭಾ ಕ್ಷೇತ್ರದ ಒಳಗಡೆ ಇರ್ತಕ್ಕಂಥ ನಿಮ್ಮದೇ ಭಾಗದಲ್ಲಿ ವಿತಿನ್ ಪಾರ್ಟ್ ಒಳಗಡೆ ಇರ್ತಕ್ಕಂಥ ಒಂದು ಹೆಸರುಗಳು ಒಂದೇ ರೀತಿ ಇರ್ತಕ್ಕಂಥದ್ದನ್ನು ಐಡೆಂಟಿಫೈ ಮಾಡಲಾಗಿದೆ. ಆನಂತರ ಇಲ್ಲಿ ಅಕ್ರಾಸ್ ದ ಪಾರ್ಟ್, ನಿಮ್ಮ ಪಾರ್ಟ್ನ ಹೊರಗಡೆ ಅಂದರೆ ನಿಮ್ಮ ವಿಧಾನಸಭಾ ಕ್ಷೇತ್ರದ ಒಳಗಡೆನೇ ಇರ್ತಕ್ಕಂಥದ್ದು. ಆನಂತರ ಇದು ಅಕ್ರಾಸ್ AC, ಈ ಪಾರ್ಟ್ ನಂಬರ್ ಮತ್ತು AC ನಂಬರ್ ಇವೆರಡನ್ನು ಹೊರತುಪಡಿಸಿ ನೀವು ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿನೂ ಕೂಡ ವಿತಿನ್ ಸ್ಟೇಟ್, ಈ ರಾಜ್ಯದ ಒಳಗಡೆ ಯಾವುದೇ AC ಭಾಗದಲ್ಲಾಗಿರ್ಬೋದು, ವಿಧಾನಸಭಾ ಕ್ಷೇತ್ರದಲ್ಲಾಗಿರ್ಬೋದು, ಅದು ಹೆಸರು, ವಯಸ್ಸು, ಆನಂತರ ಒಂದೇ ರಿಲೇಷನ್ಶಿಪ್ಪನ್ನು ಅಂದರೆ ಗಂಡ ಅಥವಾ ತಂದೆ, ಈ ರೀತಿಯ ಯಾವುದೇ ಸಂಬಂಧವನ್ನು ಸೇಮ್ ತೋರಿಸ್ತಕ್ಕಂಥದ್ದನ್ನು ಏನಾಗಿದೆ ಐಡೆಂಟಿಫೈ ಮಾಡಲಿ ಕೊಡಲಾಗಿದೆ. ಇಲ್ಲಿ DSCಯಲ್ಲಿ ನಾನು ಒಂದು ಅಪ್ಲಿಕೇಶನನ್ನು ಇಲ್ಲಿ ಓಪನ್ ಮಾಡಿದ್ದೀನಿ. ಇಲ್ಲಿ ಸೀರಿಯಲ್ ನಂಬರ್ ಮತ್ತು AC ಪಾರ್ಟ್ ನಂಬರ್ಗಳನ್ನು ಇಲ್ಲಿ ಕೊಡಲಾಗಿದೆ. ಆನಂತರ ಅಡ್ರೆಸ್ಸನ್ನು ಕೊಡಲಾಗಿದೆ. ಇಲ್ಲಿ ನಾವು ನೋಡ್ಬೋದು, ಫಸ್ಟ್ ಅಪ್ಲಿಕೇಶನ್ ನಮಗೇನು ಬ್ಲೂದಲ್ಲಿ ಕಾಣುತ್ತಲ್ಲ, ಇದು ನಿಮಗೆ ಫಾರಮ್ ಎದಲ್ಲಿ ನಿಮ್ಮ ಭಾಗಕ್ಕೆ ಬಂದಿರತಕ್ಕಂಥ ಅಪ್ಲಿಕೇಶನ್ ಆಗಿರುತ್ತೆ. ಇಲ್ಲಿ ನೇಮ್ ಆಶಾ ಅನ್ನೋದನ್ನು ನೋಡ್ತಾ ಇದ್ವಿ. ಆನಂತರ ಎಪಿಕ್ ನಂಬರನ್ನು ನೋಡ್ತಾ ಇದ್ವಿ. ಇಲ್ಲಿ ಏಜ್ 37 ಇದೆ, ಇದು ಫೀಮೇಲ್, ರಿಲೇಷನ್ ನೇಮ್ ಮಂಜು ಸೇಮ್ ಇದೆ. ಆನಂತರ ಹಸ್ಬೆಂಡ್ ಅಂತ ಕೊಡಲಾಗಿದೆ. ಆನಂತರ ಅಡ್ರೆಸ್ಸು, ಡೇಟ್ ಆಫ್ ಇನ್ಕ್ಲೂಷನ್ ಮತ್ತು AC ಪಾರ್ಟ್ ನಂಬರ್ ಅದು ಕೂಡ ಕೊಡಲಾಗಿದೆ. ಸೊ ಇದೇ ರೀತಿ ನೆಕ್ಸ್ಟ್ ಕೆಳಗಡೆ ಇರ್ತಕ್ಕಂಥದ್ದನ್ನು ನಾವು ಓಪನ್ ಮಾಡಿ ನೋಡಿದಾಗ ಸೇಮ್ ನೇಮು, ಸೇಮ್ ರಿಲೇಷನ್ ನೇಮು, ಸೇಮ್ ಏಜು ಇದೇ ಥರ ಇರ್ತಕ್ಕಂಥದ್ದು. ಇಲ್ಲಿ ಎಷ್ಟು 5 ಅಪ್ಲಿಕೇಶನ್ಗಳನ್ನು ಇಲ್ಲಿ ಕೊಡಲಾಗಿದೆ. ಇದರೊಳಗೆ ಯಾವ ಅಪ್ಲಿಕೇಶನನ್ನು ಉಳಿಸ್ಬೇಕಾಗಿದೆ ಅದನ್ನು ಟು ಬಿ ರಿಟೈನ್ಡ್ ಆಗಿ ಉಳಿಸ್ಬೇಕಾಗಿರುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನೀವು ನಿಮ್ಮ BLO ಆ್ಯಪ್ನಲ್ಲಿ ಕೆಳಗಡೆ ಇರ್ತಕ್ಕಂಥ DSC ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲಿ DSC ಐಡೆಂಟಿಫೈಡ್ ಅಂತ ಇದೆಯಲ್ಲ, ಇದನ್ನು ನೀವು ನೋಡ್ಬೋದು. DSC ವಿತಿನ್ ಪಾರ್ಟಲ್ಲಿ ಇರ್ತಕ್ಕಂಥದ್ದು ನಿಮ್ಮದೇ ಪಾರ್ಟ್ನಲ್ಲಿ ಸೇಮ್ ಹೆಸರು, ಸೇಮ್ ವಯಸ್ಸು ಮತ್ತು ಸೇಮ್ ರಿಲೇಷನ್ಶಿಪ್ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ಗಳು. ಅನಂತರ DSC ಅಕ್ರಾಸ್ ಪಾರ್ಟ್, DSC ಅಕ್ರಾಸ್ ಪಾರ್ಟ್ನಲ್ಲಿ ಅಂದರೆ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲೇ ನಿಮ್ಮ ಭಾಗವನ್ನು ಹೊರತುಪಡಿಸಿ ಎಷ್ಟು ಸೇಮ್ ನೇಮ್ಗಳು ಇರ್ತಕ್ಕಂಥದ್ದು. ನಂತರ DSC ಅಕ್ರಾಸ್ AC, ನಿಮ್ಮ ಭಾಗ ಮತ್ತು ACಯನ್ನು ಹೊರತುಪಡಿಸಿ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೇಮ್ ಹೆಸರು ಮತ್ತು ವಯಸ್ಸು ಮತ್ತು ರಿಲೇಷನ್ಶಿಪ್ ಇರ್ತಕ್ಕಂಥದ್ದನ್ನು ಗುರುತಿಸಿ ಸಿಸ್ಟಮಲ್ಲಿ ಐಡೆಂಟಿಫೈ ಮಾಡಲಾಗಿದೆ. ಬ್ಯಾಕ್ ಬರೋಣ. ಇಲ್ಲಿ ಚೆಕ್ ಲಿಸ್ಟ್ ಸಬ್ಮಿಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಚೆಕ್ ಲಿಸ್ಟ್ ಸಬ್ಮಿಷನ್ ಮೇಲೆ ಕ್ಲಿಕ್ ಮಾಡಾದ ನಂತರ ನಾವಿಲ್ಲಿ ಸೆಕೆಂಡ್ ಅಪ್ಲಿಕೇಶನ್ ಏನು ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಎಲೆಕ್ಟರ್ಸ್ ನೇಮ್ ಚಂದ್ರಪ್ಪ ಅಂತೇಳಿ, ರಿಲೇಟಿವ್ ನೇಮ್ ನಿಂಗಪ್ಪ ಅಂತೇಳಿ. ಈ ಬ್ಲೂ ಕಲರ್ದಲ್ಲಿ ಏನು ಕಾಣ್ತಾ ಇದೆಯಲ್ಲ, ಸೊ ಈ ಬ್ಲೂ ಕಲರ್ ಇರ್ತಕ್ಕಂಥದ್ದು ಇದು ನಿಮ್ಮ ವಿಧಾನಸಭಾ ಕ್ಷೇತ್ರದ ನಿಮ್ಮ ಭಾಗದ ಸಂಖ್ಯೆಯಲ್ಲಿ ಕಂಡುಬಂದಿರತಕ್ಕಂಥ ವ್ಯಕ್ತಿ. ಇದನ್ನು ಉಳಿಸ್ಬೇಕು ಅಂತಂದರೆ ರಿಟೈನ್ ಮಾಡ್ಕೋಬೇಕು, ಅಥವಾ ಇದನ್ನು ಡಿಲೀಟ್ ಮಾಡಬೇಕು ಅಂದರೆ ಟು ಬಿ ಡಿಲೀಟ್ ಅಂತ ಹೇಳಿ ಮಾಡ್ಕೋಬೇಕಾಗಿರುತ್ತೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು ರೆಸ್ಪಾನ್ಸ್ ಆಫ್ ಫಾರ್ಮೇಟ್ A ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಚೂಸ್ ಫೈಲ್ ಅಂತ ಇಲ್ಲಿ ಕೆಳಗಡೆ ಕಾಣುತ್ತೆ. ಸೊ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವೇನು ಮಾಡಬೇಕು ಅಂತಂದರೆ, ಒಂದು ನಿಮಗೇನು ಫಾರ್ಮೇಟ್ A ಬಂದಿರುತ್ತಲ್ಲ ಕ್ಯಾಂಡಿಡೇಟಿಗೆ ಅಥವಾ ಮತದಾರನಿಗೆ, ಆ ಫಾರ್ಮೇಟ್ ಎದಲ್ಲಿ ಯಾವುದು ಸಂಬಂಧಪಡುತ್ತೆ ಅದ್ರ ಮೇಲೆ ಆ ಫೋಟೋ ಪಕ್ಕದಲ್ಲಿ ರೈಟ್ ಹಾಕಿಸ್ಕೊಳ್ಳಿ. ಆನಂತರ ಆ ವ್ಯಕ್ತಿಯ ಸಿಗ್ನೇಚರನ್ನು ತಗೊಳ್ಳಿ. ಆನಂತರ ಟೇಕ್ ಫೋಟೋ ಮೇಲೆ ಕ್ಲಿಕ್ ಮಾಡಿ.
ಈ ಒಂದು ಫೋಟೋವನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ನೀವೇನು ಮಾಡಬೇಕು, ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಾನಿಲ್ಲಿ ಜಸ್ಟ್ ಡೆಮೋಗೋಸ್ಕರ ನಿಮಗೆ ಇಲ್ಲಿ ಒಂದು ಅಪ್ಲಿಕೇಶನನ್ನು ಫಾರ್ಮೆಟ್ ಎ ಅಪ್ಲಿಕೇಶನನ್ನು ಇಲ್ಲಿ ನಾನು ಅಪ್ಲೋಡ್ ಕೊಡ್ತಾ ಇದ್ದೀನಿ. ಇಲ್ಲಿ ರಿಮಾರ್ಕಲ್ಲಿ ಈ ಕ್ಯಾಂಡಿಡೇಟ್ ಅಥವಾ ಈ ಮತದಾರನನ್ನು ನೀವು ಉಳಿಸ್ಬೇಕು ಅಂತಂದರೆ ಈ ವ್ಯಕ್ತಿಯನ್ನು ನೀವೇನು ಮಾಡಬೇಕು, ಟು ಬಿ ರಿಟೈನ್ಡ್ ಅಂತ ಟೈಪ್ ಮಾಡಿ. ಆನಂತರ ಇಲ್ಲಿ ಆ್ಯಕ್ಷನಲ್ಲಿ ಇಲ್ಲಿ ಒರಿಜಿನಲ್ ಅಂತ ಕ್ಲಿಕ್ ಮಾಡಿ ರಿಮಾರ್ಕಲ್ಲಿ ಓಕೆ ವೆರಿಫೈಡ್ ಅಂತ ಟೈಪ್ ಮಾಡಿ. ಆನಂತರ ಇಲ್ಲಿ ನಿಮಗೆ ಕಾಣಿಸುತ್ತಲ್ಲ ಇಲ್ಲಿ ಕೆಳಗಡೆ ಇಲ್ಲಿ ಸಬ್ಮಿಟ್ ಆಪ್ಷನ್ ಕಾಣುತ್ತಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ DSC ರಿಮಾರ್ಕ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಮತ್ತು ನೀವು ಇದೇ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಆಲ್ರೆಡಿ ಸಬ್ಮಿಟೆಡ್ ಅಂತಲೇ ತೋರಿಸುತ್ತೆ. ಮತ್ತು ಬ್ಯಾಕ್ ಬರೋಣ. ಇಲ್ಲಿ ಕಂಪ್ಲೀಟೆಡ್ ಯಾವ್ಯಾವ ಅಪ್ಲಿಕೇಶನ್ಗಳು ಕಂಪ್ಲೀಟೆಡ್ ಆಗಿರುತ್ತೆ, ನೀವು ಪೆಂಡಿಂಗ್ ಪಕ್ಕದಲ್ಲಿರ್ತಕ್ಕಂಥ ಕಂಪ್ಲೀಟೆಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ರಿಕ್ವೆಸ್ಟ್ ಫಾರ್ಮೆಟ್ ಎ ಕಲೆಕ್ಷನ್ ಅಂತ ಇದೆಯಲ್ಲ ಥರ್ಡ್ ಒನ್, ಇದರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದು ವಿತಿನ್ ಪಾರ್ಟಲ್ಲಿ ಬಂದಿರತಕ್ಕಂಥ ಫಾರ್ಮೆಟ್ ಎ ಕಲೆಕ್ಷನ್ಗಳು ಎಷ್ಟು ಬಂದಿದ್ದಾವೋ ಅಥವಾ ಅಕ್ರಾಸ್ ಪಾರ್ಟ್ ಆಗಿರ್ಬೋದು, ಈ ಅಪ್ಲಿಕೇಶನ್ಗಳು ಇಲ್ಲಿ ಶೋ ಆಗುತ್ತೆ. ಇದನ್ನು ಸೇಮ್ ಈಗೇನು ತೋರಿಸಿದ್ವಲ್ಲ ಟು ಬಿ ರಿಟೈನ್ಡ್ ಅಥವಾ ಟು ಬಿ ಡಿಲೀಟ್, ಇದರಲ್ಲಿ ಯಾವುದಾದ್ರೂ ಒಂದು ಮಾಡಿಕೊಂಡು ಇಲ್ಲೂ ಕೂಡ ನೀವು ಸೇಮ್ ಪ್ರೊಸೆಸ್ಸಲ್ಲಿ ನೀವು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಧನ್ಯವಾದಗಳು.